ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕನ್ನಡ ಬಿಗ್ ಬಾಸ್ ಸೀಸನ್ 12 ನೋಡ್ತಿದ್ದೀರಾ? ಖಂಡಿತ ಸರ್. ಈ ಬಾರಿ ಸೀಸನ್ 12 ಬಗ್ಗೆ ಹೇಳೋದಾದ್ರೆ ಸರ್ ಈ ಸೀಸನ್ 12 ಹೇಳಂಗೆ ಇಲ್ಲ ಸರ್. ಯಾಕಂದರೆ ಗಿಲ್ಲಿ ನಟ ಬಿಟ್ಟು ಯಾರೋ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಎಲ್ಲೂ ಇಲ್ಲ. ಯಾಕಂದರೆ ಗಿಲ್ಲಿಗಿರೋ ಕ್ರೇಜು ಇಡೀ ದಿಲ್ಲಿಗೂ ಗೊತ್ತಿದೆ. ಆಲ್ಮೋಸ್ಟ್ ಯಾಕಂದರೆ ಗಿಲ್ಲಿ ಇರೋದೇ ಮಂಡ್ಯಲ್ಲಿ, ಅದು ಇಂಡಿಯಾಗೆ ಫೇಮಸ್ಸು. ಗಿಲ್ಲಿ ಆಟ ಮುಂದೆ ಎಲ್ಲರ ಆಟ ಫುಲ್ ಸೈಲೆಂಟ್ ಆಗೋಗಿದೆ. ಹೊಸ್ದಾಗಿ ಬಂದ ರಜತ್ ಇವರೆಲ್ಲ ಗಿಲ್ಲಿನ ಡಮ್ಮಿ ಮಾಡೋಕ್ಕೆ, ಬಟ್ ಗಿಲ್ಲಿ ಯಾವುದೇ ಕಾಲಕ್ಕೂ ಡಮ್ಮಿ ಆಗಲ್ಲ. ಅವರು ಗ್ರೋತ್ ಏನೋ ಅಂತ ಇಡೀ ಕರ್ನಾಟಕ ಗೊತ್ತಿದೆ. ಗಿಲ್ಲಿಯವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಗಿಲ್ಲಿಯವ್ರು ಕಪ್ ಹಿಡಿತಾರೆ. ಅದು ಇಡೀ ಕರ್ನಾಟಕ ಜನ ನೋಡ್ತಾರೆ ಸರ್. ಸರ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಇಲ್ಲ ಸರ್? ಯಾರು ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅನ್ನೋದೇನಿಲ್ಲ ಸರ್. ಧ್ರುವನ್ ಸ್ವಲ್ಪ ಬೇರೆ ಥರ ಆಟ ಆಡ್ತಾರೆ. ಅದೊಂದ್ಸೂರು ಅವರು ಕಲ್ತ್ರೆ ಬೆಸ್ಟ್ ಸರ್. ಸರ್ ನಿನ್ನೆ ಒಂದು ಎಲಿಮಿನೇಷನ್ ಟೈಮಲ್ಲಿ ಸೊ ರಘು ಮತ್ತು ಏನು ಗಿಲ್ಲಿ ಮಧ್ಯ ಇದು ನಡೆಯುತ್ತೆ ಅಂದರೆ ಚೂರಿ ಚುಚ್ತಾರೆ. ಅದೇ ಸರ್. ಸೊ ಇದ್ರ ಬಗ್ಗೆ ಹೇಳೋದು. ಆಲ್ಮೋಸ್ಟ್ ಆ ವಿಡಿಯೋ ನಾನು ನೋಡಿದೆ. ಸ್ವಲ್ಪ ಆ ವಿಡಿಯೋ ನೋಡೋಕ್ಕೆ ಒಂಥರ ಬಾಹುಬಲಿ ಥರನೇ ಇದೆ. ಕಟ್ಟಪ್ಪ ಹಿಂದೆಯಿಂದ ಚುಚ್ಚಿದ್ರೆ ಹೆಂಗೆ ಗಿಲ್ಲಿ ನಟ ಪ್ರಭಾಸ್ ಥರ ಬೀಳೋದು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಫ್ರೆಂಡ್ಶಿಪ್ ಒಂದೇ ಮೇಂಟೈನು ಮಾಡೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ಯಾಕಂದರೆ ಅಲ್ಲಿ ಬಂದಿರೋದೇ ಸಿಂಗಲ್ ಆಗಿ ವಿನ್ ಆಗೋಕ್ಕೋಸ್ಕರ. ನಾವು ಡಬಲ್ ಟ್ರಿಬಲ್ ಒಟ್ಟಿಗೆ ಗುಂಪಾಗಿರ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಗಿಲ್ಲಿ ನಟ ತುಂಬ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ, ರಘುವರು ಚೆನ್ನಾಗಿ ಆಡ್ತಾರೆ. ಬಟ್ ಆ ಸನ್ನಿವೇಶದಲ್ಲೆಲ್ಲ ಆ ಥರ ಒಬ್ಬೊಬ್ರು ಒಂದೊಂದು ಆಟಗಳು ಆಡ್ತಾರೆ. ಬಟ್ ಎಲ್ಲ ಓಕೆ ಸರ್. ಬಟ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳಂಗಿಲ್ಲ. ಸರ್ ರಕ್ಷಿತಾ ಬಗ್ಗೆ ಹೇಳೋದಲ್ಲ ಅವರು ಸರ್, ಅವರು ತಿಳುವಳಿಕೆ ಇದ್ದು ಮಾತಾಡ್ತಾರೋ ತಿಳುವಳಿಕೆ ಇಲ್ದಿರೋ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಲ್ಯಾಂಗ್ವೇಜಲ್ಲಿ ಮಂಗಳೂರು ಭಾಷೆಯಲ್ಲಿ ಮಂಗಳೂರು ಜನನೆಲ್ಲ ಫುಲ್ ಕವರ್ ಮಾಡಿದ್ದಾರೆ, ಅದಂತೂ ಪಕ್ಕ. ಯಾಕಂದರೆ ಯಾವುದೇ ಲ್ಯಾಂಗ್ವೇಜ್ ಎಲ್ಲೇ ಹೋದಾಗ ಕೂಡ ಸುದೀಪ್ ಸರ್ ಬಂದಾಗ ಮಾತ್ರ ಅವ್ರ ಲ್ಯಾಂಗ್ವೇಜ್ ಜಾಸ್ತಿ ಯೂಸ್ ಮಾಡ್ತಾರೆ. ಒಂಥರ ಬರೋದೇ ಇಲ್ಲ ಮಾತಾಡೋಕ್ಕೆ ಕನ್ನಡ ಅನ್ನೋ ಥರ ಮಾತಾಡ್ತಾರೆ. ಬೇರೆ ಟೈಮಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ ಕನ್ನಡನ. ಬಟ್ ಅದು ಒಂದು ಅವ್ರದ್ದು ಪವರ್ ಅಂತ ಹೇಳ್ಬೋದು. ಬಟ್ ಗಿಲ್ಲಿ ನಟ ಹೆಸರು ಹೇಳ್ಕೊಂಡೆ ಆಲ್ಮೋಸ್ಟ್ ಅವ್ರು ಮುಂದೆ ಬಂದಿರೋದು. ಬಟ್ ನಿನ್ನೆ ವಿಡಿಯೋ ನೋಡಿದಾಗ ನನಗೂ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಲ್ಲ, ಬೆಳೆಸೋರು ಯಾರೇ ಆದ್ರೂ ವಾಪಸ್ಸು ಆಪ್ ಇಡ್ತಾ ಇದ್ದಾರೆ ಪಕ್ಕ 100%.